ಅವ್ರ ಕಣ್ಣಲ್ಲಿ ಕೊಡ್ತಾರೋ ಎಕ್ಸ್ಪ್ರೆಷನ್ನೇ ಆಗಲಿ, ಇಲ್ಲಾಂದ್ರೆ ಅವ್ರ ಫೇಸಲ್ಲಿ ತೋರಿಸ್ತಾ ಇರೋ ಎಕ್ಸಾಷನ್ನೇ ಆಗಲಿ, ಇದು ತುಂಬಾ ನ್ಯಾಚುರಲ್ ಆಗಿ ಅನಿಸ್ತಾ ಇದೆ. ದಿಸ್ ಒನ್ ಆಫ್ ದ ಬೆಸ್ಟ್ ಆಕ್ಟಿಂಗ್ ಪರ್ಫಾರ್ಮೆನ್ಸಸ್ ಬೈ ಧ್ರುವ ಸರ್. ತಲೆ ಮಾತ್ರ ಸಿಕ್ಕಿದೆ, ಬಾಡಿ ಸಿಕ್ಕಿಲ್ಲ ಅಂತ ಕಂಪ್ಲೇಂಟ್ ಬರ್ಸ್ಕೊಳಕ್ ಹೋಗ್ತಾರೆ. ಅಂಡ್ ನಮ್ಮ ಧ್ರುವ ಸರ್ಜಾ ಅವರು ಕೂಡ ಒಂದ್ ಶಾಟ್ ಅಲ್ಲಿ ಅದೇ ಸ್ಟೇಷನ್ ಇಂದ ಒಂದು ಮಾಸ್ ಎಕ್ಸಿಟ್ ತರ ಬರ್ತಾವ್ರೆ ಆ ಸ್ಟೇಷನ್ ಆಚೆಗಡೆ. ದ ವಿಲನ್ ಅಲ್ಲಿ ಹೆವಿ ಸ್ಟಾರ್ ಕ್ಯಾಸ್ಟ್ ಇತ್ತು, ಅಂಡ್ ಕೆಡಿ ದ ಡೆವಿಲ್ ಅಲ್ಲಿ ಕೂಡ ಹೆವಿ ಸ್ಟಾರ್ ಕ್ಯಾಸ್ಟ್ ಇದೆ. ವಿಲನ್ ಅಲ್ಲಿ ಬ್ರದರ್ ಸೆಂಟಿಮೆಂಟ್ ಇತ್ತು, ಅಂಡ್ ಕೆಡಿ ದ ಡೆವಿಲ್ ಅಲ್ಲಿ ರಕ್ತ ಸಂಬಂಧಿಕರು ಅಂತ ಸ್ಟಾರ್ಟ್ ಮಾಡೋರೆ. ಏನಾದ್ರೂ ಇದನ್ನ ಎರಡೂನು ಲಿಂಕ್ ಮಾಡ್ತಾರ, ಅದೇ ದೊಡ್ಡ ಭಯ ಆಗಿದೆ. ಯಾಕಪ್ಪ ಭಯ ಅಂದ್ರೆ, ವಿ ಡು ನಾಟ್ ವಾಂಟ್ ಎನಿ ಲಿಂಕ್. ಪ್ರೇಮ್ಸ್ ಅವ್ರಿಗೆ ಹೆವಿ ಟ್ಯಾಲೆಂಟ್ ಇದೆ, ಆರಾಮಾಗಿ ಅವ್ರು ಕರೆಕ್ಟಾಗಿ ಮಾಡಿದ್ದಾರೆ. ಅಂದರೆ ಅವ್ರ ಥರ ಡೈರೆಕ್ಷನ್ ಎಮೋಷ್ನಲ್ ಆದರೂ ತಗೊಳ್ಳಿ, ಫೈಟಿಂಗ್ ಆದರೂ ತಗೊಳ್ಳಿ, ಮಾಸಿಸಮ್ ಆದರೂ ತಗೊಳ್ಳಿ, ಅವ್ರ ಥರ ಡೈರೆಕ್ಷನ್ ಯಾರ ಕೆಲವು ಮಾಡೋಕ್ಕಾಗಲ್ಲ. ಅವ್ರ ಫಾರ್ಮೇ ಬೇರೆ, ಅವ್ರದ್ದು ಇದೇ ಬೇರೆ, ಅವ್ರ ಸ್ಟೈಲೇ ಬೇರೆ. ನಾನು ಒಬ್ಬ ಹೇಟರ್ ಥರ ವಿಡಿಯೋ ಮಾಡ್ತಾ ಇಲ್ಲ, ನಾನು ಆ್ಯಕ್ಚುಲಿ ಒಬ್ಬ ಸಪೋರ್ಟರ್ ಆಗಿ ಮಾಡ್ತಾ ಇದ್ದೀನಿ ವಿಡಿಯೋನ. ಒಬ್ಬರು ನಮ್ಮ ಧ್ರುವ ಸರ್ಜಾ ಅವರು, ಒಬ್ಬರು ಸಂಜಯ್ ದತ್ತು, ಒಬ್ಬರು ಶಿಲ್ಪಾ ಶೆಟ್ಟಿ, ಒಬ್ಬರು ನೋರಾ ಫತೇಹಿ, ಒಬ್ಬರು ನಮ್ಮ ರವಿಚಂದ್ರನ್ ಅವರು, ಒಬ್ಬರು ರಮೇಶ್ ಅರವಿಂದ್ ಅವರು. ಅದೇನು ಮಾಡೋಕೆ ಕೊಟ್ಟರೋ ಪ್ರೇಮ್ಸ್ ಅವರು, ಏನಾದರೂ ಔಟ್ಪುಟ್ ಸಖತ್ತಾಗಿ ಬಂದಿದೆ ಅನ್ಕೊಳ್ಳಿ, ಇಟ್ ಈಸ್ ಗೋನ್ ಬಿ ಅ ಹೆವಿ ಬ್ಯಾಂಗರ್ ಆಫ್ ಅ ಮೂವಿ. ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್ ಜಯ. ಸೊ ಫಸ್ಟ್ ಟೀಸರ್ ಬಗ್ಗೆ ಮಾತಾಡ್ಕೊಂಡು ಮುಗಿಸ್ಕೊಂಡು ಹೋಗ್ಬಿಡೋಣ. ಟೀಸರ್ ಬಗ್ಗೆ ಮಾತಾಡಬೇಕು ಅಂದರೆ ದೂಸರಾ ಮಾತೇ ಇಲ್ಲ ಗುರು. ಯಾಕಂದರೆ ಟೀಸರ್ ಮಾತ್ರ ಅದು ಹೆವಿ ಕ್ವಾಲಿಟಿ ಆಗಿಬಿಟ್ಟಿದ್ದಾರೆ. ಕ್ವಾಲಿಟಿಯಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಮಾಡಿಲ್ಲ. ಆ್ಯಂಡ್ ಬಿ ಜಿ ಎಮ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಟೀಸರಲ್ಲಿ ಏನೂ ಇನ್ಕ್ಲೂಡ್ ಮಾಡಬಾರ್ದು ಅಂತ ನಮ್ಮ ಪ್ರೇಮ್ಸ್ ಅವ್ರು ಅಂದ್ಕೊಂಡಿದ್ದಾರೆ. ಆ್ಯಂಡ್ ನಾರ್ಮಲಿ ಅವ್ರು ಟೀಸರ್ ಬಿಡೋದು ಹಂಗೇನೆ, ಮೂವಿ ಬಗ್ಗೆ ಏನೂ ಬಿಟ್ಕೊಡಲ್ಲ. ಪಕ್ಕಾ ಒಂದು ಆ್ಯಕ್ಷನ್ ಟೀಸರ್ ಅಂತಲೇ ಹೇಳ್ಬೋದು. ಫುಲ್ ಆ್ಯಕ್ಷನ್ ಸೀನ್ಸ್ ಹಿಡ್ಕೊಂಡು ಚೆನ್ನಾಗಿ ಮ್ಯಾಶಪ್ ಮಾಡ್ಬಿಟ್ಟು ಟೀಸರ್ ಬಿಟ್ಟವ್ರೆ. ಬಟ್ ಬಿಟ್ಕೊಡ್ಬೇಕು ಅಂತ ಒಂದು ಚಿಕ್ಕದಾಗಿ ಏನಾದರೂ ಬಿಟ್ಕೊಟ್ಟವ್ರೆ. ಅದು ಏನಪ್ಪ ಅಂದರೆ, ಅವ್ರು ಕೂಡ ರಕ್ತ ಸಂಬಂಧಿಕರೇ, ಬಟ್ ರಕ್ತ ಒಳಗರಿಯಲ್ವಂತೆ. ದ ವಿಲನ್ ಅಲ್ಲಿ ಕೂಡ ಕ್ಲೈಮ್ಯಾಕ್ಸ್ ಅಲ್ಲಿ ಹಂಗೆ ಬಂದಿತ್ತು. ಸೊ ಫಸ್ಟ್ ಟೀಸರ್ ಬಗ್ಗೆ ಮುಗಿಸ್ಕೊಂಡ್ಬಿಡೋಣ. ಟೀಸರಲ್ಲಿ ನೀವು ಬಿ ಜಿ ಎಮ್ ಬಗ್ಗೆ ಮಾತಾಡ್ತೀರಾ, ಕ್ವಾಲಿಟಿ ಬಗ್ಗೆ ಮಾತಾಡ್ತೀರಾ, ಇಲ್ಲ ನಮ್ಮ ಧ್ರುವ ಸರ್ಜಾ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡ್ತೀರಾ, ಯಾವುದ್ರ ಬಗ್ಗೆ ಮಾತಾಡಿದ್ರು ನಿಜವಾಗ್ಲೂ 10/10 ಕೊಡಬೇಕು. ನಾನು ಮಾತ್ರ ಫಸ್ಟ್ ನಮ್ಮ ಧ್ರುವ ಸರ್ಜಾ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡ್ಬಿಟ್ಟು ಮುಂದುವರಿಸ್ಬೇಕು ಅನ್ಕೊತಾ ಇದ್ದೀನಿ. ಯಾಕಂದರೆ ಈ ಟೀಸರಲ್ಲಿ ನನಗೆ ಇವ್ರ ಆ್ಯಕ್ಟಿಂಗ್ ಮಾತ್ರ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ಯಾಕಂದರೆ ಆ್ಯಕ್ಷನ್ ಸೀನ್ಸಲ್ಲಿ ಅವರು ಒಬ್ಬರು ನೋಡಿಯೋ ಟೈಮಲ್ಲಿ ಅವ್ರ ಕಣ್ಣಲ್ಲಿ ಕೊಡ್ತಾರೋ ಎಕ್ಸ್ಪ್ರೆಷನ್ನೇ ಆಗಲಿ, ಇಲ್ಲಾಂದ್ರೆ ಅವ್ರ ಫೇಸಲ್ಲಿ ತೋರಿಸ್ತಾ ಇರೋ ಎಕ್ಸಾಷನ್ನೇ ಆಗಲಿ, ಇದು ತುಂಬ ನ್ಯಾಚುರಲ್ ಆಗಿ ಅನಿಸ್ತಾ ಇದೆ. ನಾನೇನು ತುಂಬಾ ಬಿಲ್ಡಪ್ ಕೊಡ್ತಾ ಇಲ್ಲ. ನನಗೆ ಆ್ಯಕ್ಚುಲಿ ಸೀರಿಯಸ್ ಆಗಿ ಇಷ್ಟ ಆಯಿತು. ಆ್ಯಂಡ್ ಟು ಬಿ ಹಾನೆಸ್ಟ್, ಫ್ರ್ಯಾಂಕ್ ಆಗಿ ಹೇಳಬೇಕು ಅಂದರೆ, ದಿಸ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸಸ್ ಬೈ ಧ್ರುವ ಸರ್. ಈ ಮೂವಿ ಹಿಟ್ ಆಗುತ್ತೋ ಫ್ಲಾಪ್ ಆಗುತ್ತೋ ಅದ್ರ ಬಗ್ಗೆ ಬಿಟ್ಟಾಕಿ, ಅದ್ರ ಬಗ್ಗೆ ಆಮೇಲೆ ಮಾತಾಡ್ಕೊಳೋಣ. ಬಟ್ ಈ ಆ್ಯಕ್ಟಿಂಗ್ ಬಗ್ಗೆ ಮಾತಾಡಿದ್ರೆ ಮಾತ್ರ ಇಟ್ ಈಸ್ ಅ ಬ್ಲಾಕ್ ಬಸ್ಟರ್ ಹಿಟ್. ನಾನು ಯಾವ ಬಕೆಟ್ ಹೊಡಿತಾ ಇಲ್ಲ, ನನಗಂತೂ ನಿಜವಾಗ್ಲೂ ಆ್ಯಕ್ಟಿಂಗ್ ಬಗ್ಗೆ ಇಷ್ಟ ಆಯಿತು. ಸೊ ಅದ್ರ ಬಗ್ಗೆ ಸೈಡ್ಗೆ ಇಟ್ಬಿಡೋಣ. ಸೊ ವಾಪಸ್ ಟೀಸರ್ ಬಗ್ಗೆ ಹೋದರೆ, ಬಿ ಜಿ ಎಮ್ ಅಂತೂ ನೋಡಿ, ನಾರ್ಮಲ್ಲಾಗೆ ಪ್ರೇಮ್ಸ್ ಅವರು ಯಾವಾಗ ಟೀಸರ್ ಬಿಟ್ಟಾಗ ಮೂವಿ ಬಗ್ಗೆ ಜಾಸ್ತಿ ಬಿಟ್ಕೊಡೋಕೆ ಇಷ್ಟಪಡಲ್ಲ, ಬಿ ಜಿ ಎಮ್ ಬಗ್ಗೆನೂ ಬಿಟ್ಕೊಡೋಕೆ ಇಷ್ಟಪಡಲ್ಲ. ಮೂವಿಲಿ ಅವ್ರು ಯಾವ ಜಾಸ್ತಿ ಬಿ ಜಿ ಎಮ್ ಯೂಸ್ ಮಾಡಿರ್ತಾರೆ ಅದು ಟೀಸರಲ್ಲಿ ಅವ್ರು ಯೂಸ್ ಮಾಡಿರಲ್ಲ. ನಾವು ತುಂಬ ನೋಡ್ಕೊಂಡು ಬಂದಿದ್ದೀವಿ ಇದನ್ನು. ಈವನ್ ದ ವಿಲನ್ ಟೀಸರಲ್ಲಿ ಕೂಡ ಮೂವಿ ಬಗ್ಗೆ ಅಷ್ಟೊಂದು ಬಿಟ್ಕೊಟ್ಟಿರಲಿಲ್ಲ. ಈ ಟೀಸರಲ್ಲಿ ಕೂಡ ಮೂವಿ ಬಗ್ಗೆ ಅಷ್ಟೊಂದೇನು ಬಿಟ್ಕೊಟ್ಟಿಲ್ಲ. ಬಟ್ ಒಂದು ತುಂಬ ಇಂಪಾರ್ಟೆಂಟ್ ಪಾರ್ಟ್ ಏನೋ ಬೇಕು ಅಂತ ನಮಗೆ ಒಂದು ಇನ್ಪುಟ್ ಹಾಕಿದಾರ, ಇಲ್ಲ ಕನ್ಫ್ಯೂಸ್ ಮಾಡೋದಕ್ಕೆ ಹಾಕಿದಾರ ಗೊತ್ತಿಲ್ಲ. ಆ ಪಾರ್ಟ್ ಏನಪ್ಪ ಅಂದರೆ, ಇವ್ರು ಕೂಡ ರಕ್ತ ಸಂಬಂಧಿಕರೇ, ಬಟ್ ರಕ್ತ ಒಳಗರಿಯಲ್ಲ ಅಂತ. ಇವನ್ ದ ವಿಲನ್ ಅಲ್ಲಿ ಕೂಡ ನಮ್ಮ ಸುದೀಪ್ ಅವರು, ನಮ್ಮ ಶಿವಣ್ಣ ಅವರು ಕೂಡ ಬ್ರದರ್ಸ್ ಆಗಿದ್ರು. ಸೊ ಈ ಮೂವಿಲಿ ಏನಾದ್ರು ಸಂಜಯ್ ದತ್ತು ಮತ್ತೆ ಧ್ರುವ ಸರ್ಜಾ ಅವ್ರ ಬ್ರದರ್ಸ, ಅದು ಕಾದ್ ನೋಡಬೇಕಾಗಿದೆ. ಫಸ್ಟ್ ಲುಕ್ ನೋಡಿದ್ರೆ ಸಂಜಯ್ ದತ್ ಅವರು ಹೆವಿ ಮಾಸ್ ಕಾಪ್ ತರ ಕಾಣಿಸಿದ್ರು, ಒಂಥರ ಕ್ರೇಜಿ ಕಾಪ್ ಅಂತಾನೆ ಹೇಳ್ಬೋದು. ವಿಚಿತ್ರವಾಗಿ ಬಟ್ಟೆ ಹಾಕೊಂಡು ಯೂನಿಫಾರ್ಮ್ ಅರ್ಧಂಬರ್ಧೆ ರಿಮಿಕ್ಸ್ ಮಾಡ್ಕೊಂಡು ಹಾಕೊಂಡಿದ್ರು. ಅದನ್ನ ನೋಡಿದಾಗ ನಾನು ಅನ್ಕೊಂಡೆ, ಬಿತ್ತುಗುರು ಹೆವಿ ರೋಲ್ ಬಿದ್ದಂಗಿದೆ ಸಂಜಯ್ ದತ್ ಅವ್ರಿಗೆ. ಒಂದ್ ಒಳ್ಳೆ ಸರ್ಕಾಸ್ಟಿಕ್ ಆಗಾದ್ರೂ ಇರಲಿ, ಇಲ್ಲ ಫನಿ ಆಗಾದ್ರೂ ಇರಲಿ, ಒಟ್ನಲ್ಲಿ ಒಳ್ಳೆ ರೋಲ್ ಬಿತ್ತು ಸಂಜಯ್ ದತ್ ಅವ್ರಿಗೆ ಅಂತ ನಾನು ಅನ್ಕೊಂಡೆ. ಬಟ್ ಈ ಟೀಸರ್ ನೋಡ್ತಾ ಇದ್ರೆ ಸಂಜಯ್ ದತ್ ಅವ್ರು ಹೆವಿ ಬಂದ್ಬಿಟ್ಟು ರೌಡಿಸಮ್ ಅಲ್ಲಿ ಎಲ್ಲಾರನ್ನ ಬಾರ್ಸ್ ಬೀಸ್ ಆಗ್ತವ್ರೆ. ಸೊ ಏನಂತ ಇನ್ನ ಕನ್ಫ್ಯೂಷನ್ ಇದೆ. ನಮ್ನ ಬೇಕು ಅಂತ ಕನ್ಫ್ಯೂಸ್ ಮಾಡೋದಕ್ಕೆ ಅಂತಾನೆ ಡೈರೆಕ್ಟರ್ ಈ ತರ ಬಿಟ್ಟವ್ರ, ಅದಕ್ಕೆ ಕಾದ್ ನೋಡ್ಬೇಕಾಗಿದೆ. ಅಂಡ್ ಧ್ರುವ ಸರ್ಜಾ ಅವರು ಸಂಜಯ್ ದತ್ ಅವ್ರ ಬ್ರದರ್ಸಾ, ಇಲ್ಲ ಅವರಿಬ್ರು ರೈವಲ್ಸಾ, ಇದ್ರ ಬಗ್ಗೆ ಏನು ಇನ್ನ ಮೆನ್ಷನ್ ಮಾಡಿಲ್ಲ. ಸೊ ಇದ್ರ ಬಗ್ಗೆ ನೀವೇನ್ ಅನ್ಕೊಂತಿದ್ರೆ ಕೆಳಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಸೊ ಅದನ್ನ ಸೈಡ್ಗೆ ಇಟ್ರೆ, ಧ್ರುವ ಸರ್ಜಾ ರೋಲ್ ಬಂದ್ಬಿಟ್ಟು ಕೆಡಿ ದ ಡೆವಿಲ್. ಈ ಟೀಸರ್ ಸ್ಟಾರ್ಟಿಂಗ್ ಅಲ್ಲೇ ನರೇಟರ್ ಏನ್ ಹೇಳ್ತಾರೆ ಅಂದ್ರೆ, ಡೆವಿಲ್ ನಾರ್ಮಲ್ ಆಗಿ ಸಮ್ಮಾರ ಆದಾಗ ಹೊಸ ಎರ ಸ್ಟಾರ್ಟ್ ಆಗುತ್ತೆ, ಬಟ್ ಈ ಎರ ಬಂದ್ಬಿಟ್ಟು ಈ ಡೆವಿಲ್ ಇಂದ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ದಾರೆ. ಸೊ ಅದೇನಪ್ಪ ಅನ್ನೋದು ನಾವು ಕಾದ್ ನೋಡ್ಬೇಕಾಗಿದೆ. ಅಂಡ್ ದಿಸ್ ರೋಲ್, ದಿಸ್ ಮೂವಿ, ಈ ಟೈಮ್ ಲೈನ್ ಬಂದ್ಬಿಟ್ಟು 1970s ಅಲ್ಲಿ ತೆಗ್ದಿರೋದು. ಬೆಂಗಳೂರು ಅಂಡರ್ ವರ್ಲ್ಡ್ ಡಾನಿಸಮ್ ಏನು ಆ ಟೈಮಲ್ಲಿ ಏನು ನಡೀತಾ ಇತ್ತು. ಸೊ ಅದನ್ನ ಏನಾದ್ರೂ ಇನ್ಫ್ಲೂಯೆನ್ಸ್ ಸ್ವಲ್ಪ ತಗೊಂತಾರ, ಕಾದ್ ನೋಡ್ಲೇಬೇಕಾಗಿದೆ. ಸೊ ಅದನ್ನ ಬಿಟ್ಟು ನಾವೇನು ಮಾಡೋದಿಲ್ಲ ನಮ್ಮ ಪ್ರೇಕ್ಷಕರು. ನನಗೆ ಕೇಳಿದ್ರೆ
ಈ KD ದ ಡೆವಿಲ್ ರೋಲ್ ಬಂದ್ಬಿಟ್ಟು ನನ್ನ ಪ್ರಕಾರ ಹೆವಿ ಮಾಸಿ ಆಗಿರುತ್ತೆ, ಹೆವಿ ಪಕ್ಕ ಲೋಕಲ್ ಆಗಿ ಕೂಡ ಇರುತ್ತೆ. ಯಾಕಂದ್ರೆ ಸಂಜಯ್ ದತ್ ಅವ್ರು ಕೂಡ ಅದೇ ಸ್ಟೇಷನ್ಗೆ ಹೋಗ್ಬಿಟ್ಟು ಒಂದು ತಲೆ ಇಟ್ಬಿಟ್ಟು ತಲೆ ಮಾತ್ರ ಸಿಕ್ಕಿದೆ, ಬಾಡಿ ಸಿಕ್ಕಿಲ್ಲ ಅಂತ ಕಂಪ್ಲೇಂಟ್ ಬರ್ಸ್ಕೊಳಕ್ ಹೋಗ್ತಾರೆ. ಅಂಡ್ ನಮ್ಮ ಧ್ರುವ ಸರ್ಜಾ ಅವ್ರು ಕೂಡ ಒಂದು ಶಾಟಲ್ಲಿ ಅದೇ ಸ್ಟೇಷನ್ ಇಂದ ಒಂದು ಮಾಸ್ ಎಕ್ಸಿಟ್ ತರ ಬರ್ತಾವ್ರೆ ಆ ಸ್ಟೇಷನ್ ಆಚೆಗಡೆ. ಸೊ ಈ ಸಿನಿಮಾ ನೋಡ್ತಾ ಇದ್ರೆ ಆಬ್ವಿಯಸ್ಲಿ ಥಿಯೇಟರ್ ಚೆನ್ನಾಗೇ ಇರುತ್ತೆ, ಬಟ್ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಡೈರೆಕ್ಟರ್, ಹೌ ಈ ನರೇಟ್ಸ್ ದ ಸ್ಟೋರಿ. ಬಿಕಾಸ್ ಪ್ರೇಮ್ಸ್ ಅವ್ರಿಗೆ ಪ್ರತಿ ಸಲ ಒಳ್ಳೆ ಸ್ಟೋರಿ ಸಿಗುತ್ತೆ, ಬಟ್ ಅವ್ರ ನರೇಷನಲ್ಲಿ ಸ್ವಲ್ಪ ಯಾಮಾರ್ತಿದ್ರೆ ಜಸ್ಟ್ ಬಿಕಾಸ್ ಆಫ್ ಇಸ್ ಬ್ಯಾಡ್ ಟೈಮ್ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗೋದು ಗುರು, ಎಲ್ಲರೂ ಅದೇ ಟೈಮಲ್ಲಿ ಇರಲ್ಲ, ಅದೇ ಫೇಸಲ್ಲಿ ಇರಲ್ಲ. ನಮ್ಮ ಪ್ರೇಮ್ಸ್ ಅವ್ರು ಕಂಬ್ಯಾಕ್ ಕೊಟ್ಟರೆ ನೋಡಬೇಕು ಅಂತಿದೆ, ನಮ್ಮ ಧ್ರುವ ಸರ್ಜಾ ಅವ್ರು ಕಂಬ್ಯಾಕ್ ಕೊಟ್ಟರೆ ನೋಡಬೇಕು ಅಂತಿದೆ. ಸೊ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನೇನು ಅನಿಸ್ತದೆ ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ನಿಮ್ಮ ವಿಜಯ್ ಜೈ, ಸೈನಿಂಗ್ ಆಫ್.